ಇನ್ನು ಈ ನಕಲಿ ಅಕೌಂಟ್ಗಳ ಕಾಟಕ್ಕೆ ನಿರ್ದೇಶಕ ಎಸ್ ನಾರಾಯಣ್ ಅವರು ಬೆಚ್ಚ ಬಿದ್ದುಬಿಟ್ಟಿದ್ದಾರೆ. ಯಾಕೋ ಇತ್ತೀಚೆಗೆ ವಿಪರೀತ ನಕಲಿ ಅಕೌಂಟಲ್ಲಿ ಕಮೆಂಟ್ಸ್ ಹಾಕೋದು. ನಾರಾಯಣ್ ಫೋಟೋ ಬಳಸಿ ಶಿವಣ್ಣ, ಯುವರಾಜ್ ಕುಮಾರ್, ಸುದೀಪ್ ಬಗ್ಗೆ ಅವಹೇಳನಕಾರಿ ಪೋಸ್ಟ್ ಅನ್ನು ಮಾಡಿದ್ದಾರೆ. ಈ ಸಂಬಂಧ ಬೆಂಗಳೂರು ನಗರ ಪೊಲೀಸರ ಆಯುಕ್ತರಿಗೆ ದೂರು ಕೊಟ್ಟಿದ್ದಾರೆ. ಇನ್ನು ದರ್ಶನ್ ಅಭಿಮಾನಿಗಳಿಂದ ಬರ್ತಿರುವ ಅಶ್ಲೀಲ ಮೆಸೇಜ್ಗಳ ವಿರುದ್ಧ ನಟಿ ರಮ್ಯಾ ಕಾನೂನು ಸಮರಕ್ಕಿಳಿದಿದ್ದಾರೆ. ಈಗಾಗಲೇ ದೂರು ದಾಖಲಿಸಿಕೊಂಡು ಸೈಬರ್ ಪೊಲೀಸರು ತನಿಖೆ ಚುರುಕು ಮಾಡಿದ್ದಾರೆ. ಆದರೂ ಕೂಡ ರಮ್ಯಾಗೆ ಅಶ್ಲೀಲ ಮೆಸೇಜ್ಗಳು ನಿಲ್ತಾ ಇಲ್ಲ. ದೂರು ದಾಖಲಾದ 43 ಅಕೌಂಟ್ಗಳ ಪೈಕಿ ಕೆಲವೊಂದು ಅಕೌಂಟ್ಗಳಿಂದ ಪದೇ ಪದೇ ಅಶ್ಲೀಲ ಸ್ಟೇಟಸ್ ಹಾಗೂ ಮೆಸೇಜ್ಗಳು ಬರ್ತಾನೆ ಇದೆ. ಇನ್ನೊಂದು ಕಡೆ ಡಿ ಬಾಸ್ ಅಭಿಮಾನಿಗಳು ಸ್ವಲ್ಪ ದಿನ ಸುಮ್ಮನಿರೋಣ ಅಂತ ಪೋಸ್ಟ್ ಹಾಕಿದ್ದಾರೆ. ಅಭಿಮಾನಿಗಳು ಕೆಟ್ಟದಾಗಿ ಕಮೆಂಟ್ ಮಾಡದ ರೀತಿ ತಿಳಿಸೋದಕ್ಕೆ ನಟ ದರ್ಶನ್ ಜೊತೆ ಮಾತನಾಡ್ತೀನಿ ಅಂತ ಮೇಲ್ಕೋಟೆ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಹೇಳಿದ್ದಾರೆ. ಈ ಮಧ್ಯೆ ರಮ್ಯಾ ಪ್ರಕರಣ ಸಂಬಂಧ ಸೈಬರ್ ತಜ್ಞರು ಮಾತನಾಡಿ ಫೇಕ್ ಅಕೌಂಟ್ನಿಂದ ಅಶ್ಲೀಲ ಮೆಸೇಜ್ ಮಾಡಿದ್ರೂ ಒಂದೇ ದಿನದಲ್ಲಿ ಟ್ರೇಸ್ ಔಟ್ ಮಾಡಬಹುದು. ಹೊಸ ಟೆಕ್ನಾಲಜಿ ಬಳಕೆ ಮಾಡಿಕೊಂಡು IP ಅಡ್ರೆಸ್ ಮೂಲಕ ಪತ್ತೆ ಹಚ್ಚಬಹುದು. ಸೈಬರ್ ಕಾಯ್ದೆ ಪ್ರಕಾರ 5 ವರ್ಷಗಳ ಶಿಕ್ಷೆ ಇದೆ ಅಂತ ಮಾಹಿತಿ ಕೊಟ್ಟಿದ್ದಾರೆ. ಅಕೌಂಟ್ನ ಕ್ರಿಯೇಟ್ ಮಾಡಿಕೊಂಡು ಅಪ್ಪು ಅವ್ರ ಬಗ್ಗೆ ಕೆಟ್ಟ ಕಾಮೆಂಟ್ಸ್ ಮಾಡಿಕೊಂಡು, ಸುದೀಪ್ ಅವ್ರ ಫೋಟೋ ಹಾಕೊಂಡು ಅವ್ರ ಬಗ್ಗೆ ಕೆಟ್ಟ ಕಾಮೆಂಟ್ಸ್ ಮಾಡಿಕೊಂಡು, ಶಿವಣ್ಣನ ಫೋಟೋ ಹಾಕೊಂಡು ಸುಮಾರು 6-7 ತಿಂಗಳಿಂದ ಇದೆ ಅಂತ ನನಗೆ ಗೊತ್ತಿಲ್ಲ. ಅದು ಯಾರು ಮಾಡ್ತಿದ್ದಾರೆ ಅಂತ ನನಗೆ ಐಡಿಯಾನೇ ಇಲ್ಲ. ಗಮನಕ್ಕೆ ಬಂದು 4 ದಿನ ಆಯ್ತು. ಸೋಷಿಯಲ್ ಮೀಡಿಯಾದಿಂದ ಸಮಾಜದ ಸ್ವಾಸ್ಥ್ಯ ಹಾಳಾಗ್ತಾ ಇದೆ. ಈ ಹಿಂದೆನೂ ಫ್ಯಾನ್ಸ್ ವಾರ್ಗಳು ಇದ್ವು, ಆದ್ರೆ ಲಿಮಿಟ್ ಮೀರಿ ಹೋಗ್ತಾ ಇರಲಿಲ್ಲ. ಹೇಳ್ಕೊಳಕ್ ಅಸಹ್ಯ ಆಗುತ್ತೆ, ಅಷ್ಟು ಮಟ್ಟಕ್ಕೆ ಹೋಗ್ತಾ ಇದ್ದಾರೆ. ಈ ತರದೊಂದು ಬೆಳವಣಿಗೆ ನಾವೆಲ್ಲ ತಲೆ ತಗ್ಸುವಂತ ಪ್ರವೃತ್ತಿ ಇವೆಲ್ಲ ಕೂಡ. ನ್ಯಾಯಾಲಯದಲ್ಲಿ ತಪ್ಪು ಸ್ಥಾನದಲ್ಲಿದ್ದರೆ ಅವ್ರಿಗೇನು ಶಿಕ್ಷೆ ಆಗಬೇಕು ನ್ಯಾಯದ ಪ್ರಕಾರ ಆಗಲೇಬೇಕಾಗುತ್ತೆ. ಯಾರೂ ತಪ್ಪಿಸ್ಕೊಳಕ್ಕಾಗಲ್ಲ. ನಾನು ದೊಡ್ಡದವನಲ್ಲ, ಅವರು ದೊಡ್ಡವರಲ್ಲ, ಯಾರೂ ದೊಡ್ಡವರಿಲ್ಲ. ಕಾಮೆಂಟ್ ಮಾಡ್ಕೊಂಡು ಅವ್ರು ಬೈಕೊಂಡು ಇವ್ರು ಬೈಕೊಂಡು ಏನೂ ಆಗಲ್ಲ. ಮಾತಾಡ್ತೀನಿ ಅವ್ರಿಗೆ. ಫ್ಯಾನ್ಸ್ಗಳಿಗೆ ಹೇಳ್ಬೇಕೇನಂದ್ರೆ ದರ್ಶನ್ ಅವ್ರ ಫ್ಯಾನ್ಸ್ ಏನು ಕಮೆಂಟ್ ಮಾಡೋದು ಬೇಡ, ಸುಮ್ಮನೆ ಇರಿ. ಯಾವ ಐಡಿಯಿಂದ ಈ ಥರ ಮಾಡಿದ್ದಾರೆ ಅದರದ IP ಲೊಕೇಶನ್ ಆಗಲಿ, ಡಿವೈಸ್ ಐಡಿಗಳಾಗಲಿ ಅಥವಾ ಲಾಗ್ಸ್ಗಳಾಗಲಿ, ಸರ್ವರ್ ಲಾಗ್ಸ್ ಆಗಲಿ, ಇದೆಲ್ಲ ತೆಗೆದಾಗ ಅದು ಎಲ್ಲಿಂದ ಬಂತು, ಅದು ನಿಜವಾದ ಐಡಿನ ಫೇಕ್ ಐಡಿನ ಎಲ್ಲದನ್ನು ಪತ್ತೆ ಹಚ್ಚಬಹುದು. ಅದಕ್ಕೆ ಬೇಕಾದಂತಹ ತಂತ್ರಜ್ಞಾನ ಈಗಾಗಲೇ ಇದೆ. ಇವತ್ತಿನ ಟೆಕ್ನಾಲಜಿ ಯೂಸ್ ಮಾಡಿದ್ರೆ ಲೆಸ್ ದ್ಯಾನ್ 1 ಡೇನಲ್ಲಿ ಎಲ್ಲವನ್ನ ರಿಸಾಲ್ವ್ ಮಾಡಬಹುದು. IT ಆಕ್ಟ್ ಪ್ರಕಾರ ನಾವು ನೋಡಿದಾಗ 5 ವರ್ಷದ ಶಿಕ್ಷೆ ಆಗುತ್ತೆ. ಹಾಗೇನೆ ಒಂದು 5 ಲಕ್ಷದಿಂದ 10 ಲಕ್ಷ ರೂಪಾಯಿ ಜುಲ್ಮಾನೆ ಕೂಡ ಅವ್ರ ಮೇಲೆ ಬೀಳುತ್ತೆ. ಇದು ನಟ ಪ್ರಥಮ್ ವಿರುದ್ಧ ದರ್ಶನ್ ಫ್ಯಾನ್ಸ್ ಬೆದರಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ದೊಡ್ಡಬಳ್ಳಾಪುರ ಗ್ರಾಮಾಂತರ ಠಾಣೆಯಲ್ಲಿ FIR ಆಗಿದೆ. ಪ್ರಕರಣದ A1 ಆರೋಪಿಯಾಗಿದ್ದ ಬೇಕರಿ ರಘು, 2ನೇ ಆರೋಪಿಯಾಗಿ ಯಶಸ್ವಿನಿ ಹಾಗೂ ಇತರರ ವಿರುದ್ಧ FIR ಆಗಿದೆ. ಇನ್ನು ದರ್ಶನ್ ಫ್ಯಾನ್ಸ್ ವಿರುದ್ಧ ಸಿಡಿದೆದ್ದಿರುವ ಪ್ರಥಮ್ ಉಪವಾಸವನ್ನು ಕೈಗೊಂಡಿದ್ದಾರೆ. ದರ್ಶನ್ ಫ್ಯಾನ್ಸ್ ಪೇಜ್ ಡಿಲೀಟ್ ಆಗುವವರೆಗೂ ನಾನು ಉಪವಾಸವನ್ನು ಬಿಡಲ್ಲ ಅಂತ ಠಾಣೆ ಎದುರಿಗೆ ಮೌನ ಪ್ರತಿಭಟನೆ ಕೂಡ ಮಾಡಿದ್ರು. ಜೊತೆಗೆ ಈ ಹಿಂದೆ ಕೊಟ್ಟಂತಹ ದೂರಿಗೆ ಸರಿಯಾದ ಕ್ರಮ ಆಗಿದ್ದರೆ ಇವತ್ತಿ ಪರಿಸ್ಥಿತಿ ಬರಲಿಲ್ಲ ಅಂತ ಅಸಮಾಧಾನ ತೋಡ್ಕೊಂಡ್ರು. ಜೊತೆಗೆ ಪರ್ಸನಲ್ ಲೈಫ್ ಡ್ಯಾಮೇಜ್ ಆಗಿದೆ, ಇದೆಲ್ಲ ಯಾರ ಹತ್ರ ಹೇಳ್ಕೊಳ್ಳಿ ಅಂತ ಕೇಳಿದ್ದಾರೆ. ಯಾವತ್ತು 1000 ಪೇಜಲ್ಲಿ ಬಂದಿದೆಯಪ್ಪ, ನನ್ನ ಪರ್ಸನಲ್ ಲೈಫಲ್ಲಿ ಏನಾಗಿದೆ ಅಂತ ಡಿಲೀಟಿಗೆ ಆಗೋ ತನಕ ನಾನು ಇಲ್ಲಿಂದ ಹೋಗಲ್ಲ. ಎಲ್ಲರಿಗೂ ಸೋಷಿಯಲ್ ಮೀಡಿಯಲ್ಲಿ ಥ್ರೆಟ್ನಿಂಗ್ ಮಾಡ್ತಾರಂತ ತೀರಾ ಅಶ್ಲೀಲ ಪೋಸ್ಟ್ ಹಾಕಿರೋ ಪೇಜಸ್ ಡಿಲೀಟ್ ಮಾಡೋ ತನಕ ನಾವು ಒಂದು ಹನಿ ನೀರು ಕುಡಿಲ್ಲ. ಸಂಸತ್ ಅಧಿವೇಶನದಲ್ಲಿ ಆಪರೇಷನ್ ಸಿಂಧೂರಿದ ಬಗೆಗಿನ ಚರ್ಚೆ ಇವತ್ತು ಕೂಡ ಮುಂದುವರಿತು. ನಿನ್ನೆ ಅಷ್ಟೇ ಲೋಕಸಭೆಯಲ್ಲಿ ಭಾಷಣ ಮಾಡಿದ್ದ ಪ್ರಧಾನಿ ಮೋದಿ ಪ್ರತಿಪಕ್ಷಗಳನ್ನು ಟೀಕೆ ಮಾಡಿದ್ರು. ಇದೇ ವಿಚಾರವಾಗಿ ಇವತ್ತಿನ ಚರ್ಚೆಯಲ್ಲಿ ಕಾಂಗ್ರೆಸ್ ಮೋದಿ ಮತ್ತು ಅಮಿತ್ ಶಾ ವಿರುದ್ಧ ಹರಿಹಾಯ್ದಿವೆ. ಜೈರಾಮ್ ರಮೇಶ್ ಮಾತನಾಡಿ ಇಂದಿನ ವೈಫಲ್ಯಗಳಿಗೆ ಅವರ ಬಳಿ ಉತ್ತರ ಇಲ್ಲ. ನಿನ್ನೆ ಲೋಕಸಭೆಯಲ್ಲಿ ಗೃಹ ಸಚಿವ ಮತ್ತು ಪ್ರಧಾನಿ ಇಬ್ಬರು ಕೂಡ ಮತ್ತೊಮ್ಮೆ ವೈದ್ಯಕೀಯ ಭಾಷೆಯಲ್ಲಿ ಅಬ್ಸೆಸಿವ್ ಕಂಪಲ್ಸಿವ್ ಡಿಸಾರ್ಡರ್ OCD ಅಂತ ಕರೆಯಲ್ಪಡುವ ಕಾಯಿಲೆಯಿಂದ ಬಳಲ್ತಾ ಇದ್ದಾರೆ ಅಂತೆಲ್ಲ ಒಂದು ಹೇಳಿಕೊಟ್ರು. ಗೃಹ ಸಚಿವರು ತಾವೊಬ್ಬ ಇತಿಹಾಸಕಾರ ಅಂತ ಹೇಳ್ಕೊಂಡ್ರು. ಅವರು ಭಾರತದ 2ನೇ ಶ್ರೇಷ್ಠ ಇತಿಹಾಸಕಾರ ಅಂತೆಲ್ಲ ಕಾಲೆಳೆದರು. ಇವತ್ತಿನ ಆಪರೇಷನ್ ಸಿಂಧೂರದ ಚರ್ಚೆಯಲ್ಲಿ ವಿದೇಶಾಂಗ ಸಚಿವ ಜೈಶಂಕರ್ ಮಾತನಾಡಿದ್ರು. ಸಿಂಧೂರ್ ಸಮಯದಲ್ಲಿ ಪಾಕಿಸ್ತಾನದೊಂದಿಗೆ ಕದನ ವಿರಾಮ ತರುವ ವಿಚಾರದಲ್ಲಿ 3ನೇ ವ್ಯಕ್ತಿಯ ಹಸ್ತಕ್ಷೇಪ ಇಲ್ಲ ಅಂತಂದ್ರು. ರಾಹುಲ್ಗೆ ಚೀನಾ ಗುರು ಅಂತ ಟಾಂಗ್ ಕೊಟ್ಟರು. ನ್ಯಾಯಮೂರ್ತಿ ಯಶವಂತ್ ವರ್ಮಾ ಮನೆಯಲ್ಲಿ ನಗದು ಪತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣೆ ನಡೆಯಿತು. ಆಂತರಿಕ ತನಿಖಾ ವರದಿಯ ಸಿಂಧುತ್ವವನ್ನು ಪ್ರಶ್ನಿಸಿ ವರ್ಮಾ ಸಲ್ಲಿಸಿದಂತಹ ಅರ್ಜಿಯ ತೀರ್ಪನ್ನು ಕಾಯ್ದಿರಿಸಿದೆ. ಈ ವೇಳೆ ವರ್ಮಾ ಪರ ವಾದ ಮಂಡಿಸಿದಂತಹ ಹಿರಿಯ ವಕೀಲ ಕಪಿಲ್ ಸಿಬಲ್ ನ್ಯಾಯಾಧೀಶರನ್ನ ಪದಚ್ಯುತಗೊಳಿಸಲು ಆಂತರಿಕ ತನಿಖಾ ಸಮಿತಿಯ ಶಿಫಾರಸು ಸಂವಿಧಾನ ಬಾಹಿರ ಅಂತ ವಾದ ಮಾಡಿದ್ರು. ಇದಕ್ಕೆ ಪೀಠ ಕೂಡ ಪ್ರತಿಕ್ರಿಯಿಸಿ ಸಂವಿಧಾನ ಬಾಹಿರ ಅಂತ ಹೇಳೋದಾದ್ರೆ ಅದನ್ನು ಯಾಕೆ ಮೊದಲೇ ಪ್ರಶ್ನೆ ಮಾಡಲಿಲ್ಲ, ಈಗ ಯಾಕೆ ಅದಕ್ಕೆ ವಿಚಾರಣೆಗೆ ಹಾಜರಾದ್ರಿ ಅಂತೆಲ್ಲ ತರಾಟೆ ತೆಗೆದುಕೊಂಡಿದೆ. ದೆಹಲಿಯ ಕರ್ನಾಟಕ ಭವನದ DCM DK ಶಿವಕುಮಾರ್ ಅವರ ವಿಶೇಷ ಕರ್ತವ್ಯಾಧಿಕಾರಿ ವಿರುದ್ಧ ದಾಖಲಾಗಿದ್ದ ದೂರನ್ನು ರಾಷ್ಟ್ರೀಯ ಮಹಿಳಾ ಆಯೋಗಕ್ಕೆ ವರ್ಗಾಯಿಸಲಾಗಿದೆ. ದೆಹಲಿಯ ಕರ್ನಾಟಕ ಭವನದ ಮಹಿಳೆಯರ ಜೊತೆ ವಿಶೇಷ ಕರ್ತವ್ಯಾಧಿಕಾರಿ ಆಂಜನೇಯ ಅಸಭ್ಯ ವರ್ತನೆ, ದುರ್ನಡತೆ, ಅವಾಚ್ಯ ಶಬ್ದಗಳಿಂದ ನಿಂದಿಸಿರುವ ಆರೋಪ ಕೇಳಿಬಂದಿತ್ತು. ಕರ್ನಾಟಕ ಭವನದ ಮಹಿಳಾ ಸಿಬ್ಬಂದಿ ಕುಸುಮ ಅವರು CM ಸಿದ್ದರಾಮಯ್ಯ ಹಾಗೂ ರಾಜ್ಯ ಮಹಿಳಾ ಆಯೋಗಕ್ಕೆ ದೂರು ಕೊಟ್ಟಿದ್ದರು. ಕರ್ನಾಟಕ ಭವನ ದೆಹಲಿಯಲ್ಲಿರೋ ಕಾರಣ ದೂರನ್ನು ರಾಷ್ಟ್ರೀಯ ಮಹಿಳಾ ಆಯೋಗಕ್ಕೆ ವರ್ಗಾಯಿಸಲಾಗಿದೆ ಅಂತ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಮಾಹಿತಿ ಕೊಟ್ಟಿದ್ದಾರೆ.